ಸರ್ ಏನು ಸರ್ ಇದು ಏನು ಎಷ್ಟು ಗೆಟಪ್ ಇದೆ ಸರ್ ನಿಮ್ಮದು, ಯಾವ ಥರ ಲುಕ್ಕು ಹೇಗೆ ಅಂತ? ಅಲ್ಲ ಆ ಥರ ಅಲ್ಲ, ದಿಸ್ ಈಸ್ ನಾಟ್ ಆ್ಯಕ್ಚುಲಿ ನನ್ನ ಗೆಟಪ್ಸ್ ಇಷ್ಟಿದೆ, ಈ ಥರ ಮಾಡಿದ್ದೀವಿ ಆ ಥರ ಮಾಡಿದ್ದು, ದಟ್ ಈಸ್ ಅದಲ್ಲ ಈ ಸಿನಿಮಾ. ಈ ಸಿನಿಮಾ ಕತೆ ಕರೆಕ್ಟಾಗಿ ಗೆಟಪ್ಸ್ ಇರುತ್ತೆ, ಕತೆ ಕರೆಕ್ಟಾಗಿ ಆ ಪಾತ್ರಕ್ಕೆ ಕರೆಕ್ಟಾಗಿ ಆ ಥರದ್ದು ಏನೋ ಒಂದು ಇಮ್ಯಾಜಿನರಿ ವರ್ಲ್ಡಲ್ಲಿ ಇರುತ್ತದು. ಸೊ ಆ ಥರ ಒಂದು ಪ್ರಯತ್ನ ಮಾಡಿದ್ದೀವಿ ಅಷ್ಟು. ಇಟ್ ಈಸ್ ನಾಟ್ ಅಬೌಟ್ ದಟ್ ಆ್ಯಕ್ಚುಲಿ, ಇಟ್ ಈಸ್ ಅಬೌಟ್ ಆ್ಯಕ್ಚುಲಿ ಗಿವಿಂಗ್ ಎ ಸ್ಪೇಸ್ ಫಾರ್ ದಿ ಆಡಿಯನ್ಸ್ ಟು ಟಾಕ್, ಟು ಥಿಂಕ್, ಟು ಡಿಸ್ಕಸ್, ಅದನ್ನು ಮಾಡಿದ್ದೀವಿ ಅಷ್ಟೇ. ನೀವು ಸಿನಿಮಾನ ಸುಮ್ಮನೆ ನೋಡಿ ಇದು ಹಿಂಗೆ ಹೇಳಿದ್ದಾರೆ, ಇದು ಕರೆಕ್ಟಾ ತಪ್ಪಾ ಅಲ್ಲ, ಇದು ನಿಮಗೆ ಕನ್ನಡಿ ಹಿಡ್ದಂಗೆ. ಸೊ ನೀವು ಕೇಳ್ಕೊಬೋದು, ಅಥವಾ ನೀವು ಮಾಮೂಲಿಯಾಗಿ ಒಂದು ಸಿನಿಮಾ ನೋಡಿದ್ರೆ ಸಿನಿಮಾ ಇರುತ್ತೆ. ಏನೇ ನಮಗೆ ಎಲ್ಲ ಏನು ಹೇಳೋ ಅಂತ ಅಲ್ಲ, ಹಂಗಲ್ಲ. ಒಂದು ಸಿನಿಮಾ ನೀವು ಯಾವ ಥರ ನೋಡ್ತೀರೋ ಹಂಗಿರುತ್ತೆ ಸಿನಿಮಾ. ಓಕೆ, ಅಂದರೆ ನಾವು ಹೇಗೆ ತಗೊಳ್ತೀವಿ ಹಾಗೆ. ನಾವು ಎಷ್ಟು ಸರಿ ನೋಡಿದ್ಮೇಲೆ ಆ ಸಿನಿಮಾ ಅರ್ಥ ಆಗುತ್ತೆ ಸರ್? ಇಲ್ಲ, ನೀವು ಅದನ್ನು ನೀವು ಸಿನಿಮಾ ನೋಡ್ರ ಮೇಲೆ ಹೇಳಬೇಕು. ಓಕೆ, ಸಿನಿಮಾ ನೋಡ್ರ ಮೇಲೆ ಸರ್ ಒಂದ್ಸತಿ ನೋಡ್ರೆ ಅರ್ಥ ಆಗಿಲ್ಲ ಅಂತ ನೀವು ಹೇಳಬೇಕು. ಆ ಥರದ್ದಲ್ಲ ಇದು ಆ್ಯಕ್ಚುಲಿ. ಒಂದು ಲೇಯರ್ ಅಂತೂ ನಿಮ್ಗೆ ಅರ್ಥ ಆಗೇ ಆಗುತ್ತೆ, ಅದ್ರ ನೆಕ್ಸ್ಟ್ ಲೇಯರು ನಿಮ್ಗೆ ಅರ್ಥ ಆಗ್ಬೋದು, ಅದ್ರ ನೆಕ್ಸ್ಟ್ ಲೇಯರು ಅರ್ಥ ಆಗ್ಬೋದು, ಅಥವಾ ಇನ್ನೊಂದು ಸತಿ ನೋಡಿ ನೀವು ಅರ್ಥ ಮಾಡ್ಕೊಬೋದು. ಅದು ಡಿಪೆಂಡಿಂಗ್ ಅಪಾನ್ ಯು ಅಷ್ಟೇ. ಯು ಆ್ಯಂಡ್ ಐ. ಯು ಆ್ಯಂಡ್ ಐ ನನಗೆ ನಿಮ್ಗೆ ಇಬ್ಬರಿಗೂ ಬಿಟ್ಟಿದ್ದು ಆ್ಯಕ್ಚುಲಿ.